ನಮಸ್ಕಾರ ಎಲ್ಲರಿಗೂ. ಹೆಂಗದರಿ ಎಲ್ಲರೂ? ಆರಾಮದರಿ? ನಾನು ಆರಾಮದೀನಿ. ಇನ್ನೂ ಯಾರು ನಂದು ಹೊಸದಾಗಿ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಏನು ಮಾಡ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಇದು ವಿಡಿಯೋ ಮುಗಿದ್ಮೇಲೆ ಇದು ವಿಡಿಯೋ ಇಷ್ಟ ಆತಂದ್ರೆ ಎಲ್ಲರೂ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಆಮೇಲೆ ಆದಷ್ಟು ನಿಮ್ಮ ಗೆಳೆಯ ಅಂದ್ರೆ ಫ್ರೆಂಡ್ಸ್ ಸರ್ಕಲ್ಗೂ ಹೇಳ್ರಿ. ಹಿಂಗೆ ನವೋದಯ ಕ್ಲಾಸಸ್ ಚಾಲು ಆಗ್ಯಾವು. ಅದಕ್ಕೇನು ಮಾಡ್ರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ರಿ. ನಾ ಡೈಲಿ ಏನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಲ್ಲ ಅವೆಲ್ಲ ನಿಮ್ಗೆ ಡೈಲಿ ಬಂದು ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತಾವೆ. ಇನ್ನೊಂದು ಹೇಳೋದೇನಪ್ಪ ಅಂತಂದ್ರೆ ಎಲ್ಲರೂ ಏನು ಮಾಡಿರಿ, ಆದಷ್ಟು ಕ್ಲಾಸಿಗೆ ಡೈಲಿ ಜಾಯ್ನ್ ಆಗಕತ್ರ ಬೆಟ್ರ್. ನೀವು ಒಂದಿನ ಬಿಟ್ಟು ಒಂದಿನ ಆಗಿದ್ರೆ ಅದೇನು ತಿಳಿಯೋಂಗಿಲ್ಲ, ಹೌದಾ? ಅದಕ್ಕೇನಪ್ಪ ಅಂತಂದ್ರೆ ನೀವು ಮಾಡಬೇಕು, ಡೈಲಿ ಈ ಕ್ಲಾಸಿಗೆ ಅಟೆಂಡ್ ಆದ್ರಂದ್ರೆ ನಾ ಏನು ಹೇಳ್ತೀನಿ ಅದ್ರ ನಿಮ್ಗೆ ಡೈಲಿ ತಿಳಿತೈತಿ. ಆಮೇಲೆ ಪೂರ್ತಿ ವಿಡಿಯೋನ ನೋಡ್ದು ಬರ್ರಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದ್ರೆ ಏನೂ ತಿಳಿಯೋಂಗಿಲ್ಲ. ಇದು ಯಾವುದೇ ಒಂದು ಲಾಗ್ ಅಲ್ಲ. ಅಂದ್ರೆ ಏನಪ್ಪ ಅಂತಂದ್ರೆ ನಾನು ಡೈಲಿ ಏನು ಮಾಡ್ತೀನೋ ದಿನಚರಿ ಲಾಗಲ್ಲಿದೆ. ಇದು ಅಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಇರೋದ್ರಿಂದ ಏನು ಮಾಡಿರಿ, ಎಲ್ಲರೂ ಪೂರ್ತಿಯಾಗಿ ಕೂತ್ಕೊಂಡು ಕೇಳ್ತು ಬರ್ರಿ. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ತಿಳಿಯೋಂಗಿಲ್ಲ, ಹೌದಾ? ಅದಕ್ಕೇನಪ್ಪ ಅಂತಂದ್ರೆ ಎಲ್ಲರೂ ಏನು ಮಾಡಿರಿ, ನಾನು ಹೇಳೋದನ್ನು ಸರಿಯಾಗಿ ಗಮನವಿಟ್ಟು ಏನು ಮಾಡ್ತು ಬರ್ರಿ, ಕೇಳ್ಕೊತ ಬರ್ರಿ. ಆಮೇಲೆ ಅದನ್ನು ನೀವು ಅಂದ್ರೆ ಅರ್ಥ ಮಾಡ್ಕೋದ್ರೆ ನಿಮಗೆ ಮುಂದಿನ ಕ್ಲಾಸಿಗೆ ಬೆಟ್ರ್. ಅಂದ್ರೆ ಮುಂದಿನ ಕ್ಲಾಸಿಗೆ ಹೋಗ್ತಿರ ನೀವು, ಅದಕ್ಕೆ ನಿಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಈಸಿ ಆಗ್ತೈತಿ, ಹೌದಾ? ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಈಗ ಏನಪ್ಪ ಅಂತಂದ್ರೆ ನವೋದಯ ಎಕ್ಸಾಮ 2024 ಕ್ವಶನ್ ಪೇಪರ್ ಬಿಡಿಸತ್ತೇನೆ ಅಂತ ಹೇಳ್ತೀನಿ ನಾನು, ಹೌದಾ? ಅದ್ರೊಳಗೆ ಏನಪ್ಪ ಅಂತಂದ್ರೆ 1ನೇ ಭಾಗ ಚಿತ್ರಗಣಿತ ಇತ್ತು. ಅದ್ರೊಳಗೆ 2 ಸೆಕ್ಷನ್ ನಾನು ಹೇಳೀನಿ. ಈಗ ಅದ್ರೊಳಗೆ 10 ಸೆಕ್ಷನ್ ಇರ್ತಾವೆ, ಅದ್ರೊಳಗೆ 2 ಸೆಕ್ಷನನ್ನು ಹೇಳೀನಿ. ಆಮೇಲೆ ಡೈಲಿ ಬರೀ ಚಿತ್ರಗಣಿತ ಹೇಳಿದ್ರೆ ಮಕ್ಕಳಿಗೆ ಸ್ವಲ್ಪ ಬೇಜಾರಾಗ್ಬೋದು. ಅದಕ್ಕೆ ಏನಪ್ಪ ಅಂತಂದ್ರೆ ಇವತ್ತು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಗದ್ಯ ಭಾಗವನ್ನು ಆರಿಸ್ಕೊಂಡೀನಿ, ಹೌದಾ? ಈಗ ಗದ್ಯ ಭಾಗ ಆಮೇಲೆ ಒಂದು 2 ದಿನ ಬಿಟ್ಟು ಏನಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸನ್ನು ಹೇಳ್ತೀನಿ, ಆಯಿತಾ? ಮ್ಯಾಥಮೆಟಿಕ್ಸನ್ನು ಹೆಂಗೆ ಈಸಿಯಾಗಿ ಬಿಡಿಸೋದು, ಹೆಂಗೆ ಫಾಸ್ಟಾಗಿ ಬಿಡಿಸೋದು, ಹೌದಾ? ಅದು ನಾವು ಅಂದ್ರೆ ಇಲ್ಲೇನಪ್ಪ ಅಂತಂದ್ರೆ 2.5 ತಾಸು ಏನಾಕೈತಪ್ಪ ಅಂತಂದ್ರೆ ಇದು ಎಕ್ಸಾಮ್ಗೆ ನಮ್ಗೆ ಟೈಮ್ ಇರ್ತೈತಿ, ಹೌದಾ? ಟೋಟಲಾಗಿ 100 ಮಾರ್ಕ್ಸಿಗೆ 20 ಮಾರ್ಕ್ಸಿಂದ ಮ್ಯಾಥಮೆಟಿಕ್ಸ್ ಇತ್ತಂದ್ರೆ ಅದನ್ನ ಜಲ್ದಿ ಹೆಂಗೆ ಬಿಡಿಸೋದು, ನಾವು ಆ ಕ್ವಶನನ್ನು ಯಾವ ರೀತಿ ಜಲ್ದಿ ಅರ್ಥ ಮಾಡ್ಕೋದು ಅಂಥೇಳಿ ನಿಮ್ಗೆ ಏನು ಮಾಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ, ಆಯಿತಾ? ಹಾಗಾದ್ರೆ ಇಲ್ಲೇನು ಮಾಡಪ್ಪ ಅಂತಂದ್ರೆ ನಾವು ಇವತ್ತು ಗದ್ಯ ಭಾಗವನ್ನು ನೋಡ್ಕೊಂಡು. ಗದ್ಯ ಅಂದರೆ ಏನು, ಒಂದು ನಾವು ವ್ಯಾಖ್ಯಾನವೃಂದ ಅಂತೂ ಕರಿತೀವಿ ಮತ್ತು ಗದ್ಯ ಭಾಗ ಅಂತ ಹೇಳಿ ಕರಿತೀವಿ, ಹೌದಾ? ಇಲ್ಲಿ ನೋಡ್ರಿ, ಈಗೆಲ್ಲ ಪಾಲಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ ಫಸ್ಟಿಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಕ್ಲಾಸ್ ಒಳಗಿತ್ತಲ್ಲ ಆ್ಯನ್ಯುವಲ್ ಎಕ್ಸಾಮ್ಗೆ, ಆಮೇಲೆ ಅರ್ಧ ವಾರ್ಷಿಕಕ್ಕೆ ಏನಾಗ್ತಿತ್ತಪ್ಪ ಅಂತಂದ್ರೆ ಒಂದು 4-5 ಅಥವಾ ಒಂದು 10ರಿಂದ 15 ಸಾಲುಗಳವರೆಗೆ ಏನಾಗ್ತಿತ್ತು, ಒಂದು ಪ್ಯಾರಾವನ್ನು ಕೊಡ್ತಿದ್ರು. ಆಮೇಲೆ ಅದ್ರೊಳಗೆ ಕ್ವಶನ್ ಅಂದ್ರೆ ಅದನ್ನೆಲ್ಲ ಸರಿಯಾಗಿ ಓದ್ಕೊಂಡು ಅದನ್ನು ಮಾಡ್ಬೇಕಾಗಿತ್ತು. ನಾವು ಅದಕ್ಕೆ ತಕ್ಕಂಗೆ ಕೆಳಗಡೆ ಏನು ಮಾಡಬೇಕಾಗಿತ್ತು, ಆ ಕ್ವಶನ್ಸನ್ನು ನೋಡಿ ಅದಕ್ಕೆ ಆನ್ಸರ್ ಬರಿಬೇಕಾಗಿತ್ತು. ಆವಾಗ ನಮಗೇನಿತ್ತಪ್ಪ ಅಂತಂದ್ರೆ ಡೈರೆಕ್ಟಾಗಿ 5 ಕ್ವಶನ್ ಕೊಡ್ತಿದ್ರು, ಇದಕ್ಕೆ ಆಪ್ಷನ್ ಕೊಡ್ತಿದ್ದಿಲ್ಲ, ಹೌದಾ? ನಾವೇನು ಮಾಡ್ತಿದ್ವಿ, ಮೇಲೆ ಕ್ವಶನ್ ನೋಡ್ತಿದ್ವಿ, ಮೇಲ್ಗಡೆ ಆನ್ಸರ್ ನೋಡಿ ಅದಕ್ಕೆ ಹುಡುಕ್ಯಾಡಿ ನಾವು ಆನ್ಸರ ಬರ್ತಿದ್ವಿ. ಆದರೆ ಇಲ್ಲಿ ಹಾಗಿಲ್ಲ. ಏನಪ್ಪ ಅಂತಂದ್ರೆ ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ, ಕೆಳಗಡೆ ಇಲ್ಲಿ ಮೇಲ್ಗಡೆ ಗದ್ಯ ಭಾಗನೂ ಕೊಟ್ಟಿರ್ತಾರೆ, ಆಮೇಲೆ ಕ್ವಶನ್ ಕೊಟ್ಟಿರ್ತಾರೆ. ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅದಕ್ಕೆ ಯಾವ ಸಂಬಂಧ ಇರುತ್ತಲ್ಲ ಅದಕ್ಕೆ ನಾವು ನೋಡಪ್ಪ ಅಂತಂದ್ರೆ ರೈಟ್ ಮಾರ್ಕ್ ಹಾಕಿ OMR ಶೀಟ್ ಒಳಗೆ ತುಂಬುವುದು ಇರ್ತೈತಿ. ಓಕೆ, ಇಲ್ಲಿ ನೋಡ್ರಿ ವ್ಯಾಖ್ಯಾನವೃಂದವನ್ನು ನೋಡೋಣ ನಾವು. ವ್ಯಾಖ್ಯಾನವೃಂದ 1ನೇದು, ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಪ್ರತಿಯೊಬ್ಬ ಮನುಷ್ಯನು ಹೊಂದಿರಬೇಕಾದ ಸದ್ಗುಣವಾಗಿದೆ. ಇಲ್ಲಿ ನೋಡಲಿ, ಕೃತಜ್ಞತೆ ಎಲ್ಲರಲ್ಲೂ ಇರಬೇಕು. ಮಕ್ಕಳಲ್ಲಿ ಕೇಳ್ಕೊರಿ, ಕೃತಜ್ಞತೆ ಭಾವನೆ ಅನ್ನೋದು ಪ್ರತಿಯೊಬ್ಬರಲ್ಲಿ ಇರಬೇಕು. ದೊಡ್ಡವರಲ್ಲಿ ಇರಬೇಕು, ಚಿಕ್ಕವರಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಈಗ ನಾವು ಯಾರಿಂದ ಏನೋ ಒಂದು ಹೆಲ್ಪ್ ತೊಗೊಂಡಿವಿ, ಏನೋ ಒಂದು ಸಹಾಯ ತೊಗೊಂಡಿವಿ ಅಂದ್ರೆ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಗುಣ ನಮ್ಮಲ್ಲಿ ಇರಬೇಕು, ಹೌದಾ? ಏನಪ್ಪ ಅಂತಂದ್ರೆ ಕೃತಜ್ಞತೆ ಅಂದರೆ ಏನು? ಈಗ ಕ್ಲಾಸ್ ಒಳಗೆ ಹೋಗಿದ್ದು ಅಂತ ತಿಳ್ಕೊರಿ, ಅವಾಗ ನಮ್ಮ ಕಡೆ ಪೆನ್ ಇದ್ದಿದ್ದಿಲ್ಲ, ಏನೋ ಬೈ ಮಿಸ್ಟೇಕಾಗಿ ಮನ್ಯಾಗ ಬಿಟ್ಟು ಬಂದಿದ್ದು ತಿಳ್ಕೊರಿ. ಅವಾಗ ಬಿಟ್ಟು ಬಂದಾಗ ನಾವು ಯಾರೋ ಫ್ರೆಂಡ್ಸ್ ಕಡೆ ಕೇಳ್ಕೊಂಡ್ವಿ,
ಕೇಳ್ಕೊಂಡು ಹೋದ್ಮೇಲೆ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅವಾಗ ನಾವು ನೋಡಬೇಕು, ಥ್ಯಾಂಕ್ಸ್ ಕಣೋ, ಥ್ಯಾಂಕ್ಸ್, ನಾ ಮನ್ಯಾಗ ಬಿಟ್ಟು ಬಂದಿದ್ನಿ, ನನಗೇನಪ್ಪ ಅಂತಂದ್ರೆ ನೀ ನನಗೆ ಹೆಲ್ಪ್ ಮಾಡಿದಿ, ಥ್ಯಾಂಕ್ಸ್ ಅಂತ ಹೇಳಿ ಹೇಳಬೇಕು. ಆವಾಗ ಅವ್ಗೇನಾಗ್ತೈತಪ್ಪ ಅಂತ ನಿಮ್ಮ ಫ್ರೆಂಡಿಗೆ, ಓ ನಾವು ಪೆನ್ ಕೊಟ್ಟಿದ್ನಲ್ಲ ಅವ್ನು ನನಗೆ ಥ್ಯಾಂಕ್ಸ್ ಹೇಳಿದ್ಲ ಅಂಥೇಳಿ ಅವ್ಗೊಂದು ಏನೋ ಒಳ್ಳೆಯ ಮನೋಭಾವನೆ ಬರ್ತೈತಿ ನಿಮ್ಮ ಬಗ್ಗೆ. ಹೌದಾ? ನೀವು ಪೆನ್ ಇಸ್ಕೊಂಡು ಬರೆದು ಕೊಟ್ಟ, ಹಾಂ ಆಯ್ತು ತಗೋ ನಿನ್ನ ಪೆನ್ ಅಂತ ನಾಲ್ಕು ಹೋಗಂಗಿಲ್ಲ, ಹಂಗೆ ಅನ್ನಬಾರ್ದು. ಕೃತಜ್ಞತೆ ಮನೋಭಾವನೆ ನಮ್ಮಲ್ಲಿತ್ತಪ್ಪ ಅಂತಂದ್ರೆ ಮತ್ತೊಂದು ಸಾರಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಏನಾಗ್ತೈತಿ, ನಮಗೆ ಮನಸ್ಸಾಗ್ತೈತಿ ಅವ್ರಿಗೆ. ದೊಡ್ಡವ್ರಲ್ಲೂ ಹಾಗೆ, ದೊಡ್ಡವ್ರನ್ನೂ ಇದು ವಿಡಿಯೋ ಪಾಲಕರು ಕೇಳಕತ್ತಿದ್ರೆ ಏನು ಮಾಡಿರಿ, ಕೆಲವೊಬ್ರು ಏನು ಮಾಡ್ತೀರಪ್ಪ ಅಂತಂದ್ರೆ ಯಾರ ಕಡೆನೂ ಸಹಾಯ ತೊಗೊಂಡಿರ್ತೀರಿ. ಹೌದಾ? ಸಹಾಯ ತೊಗೊಂಡಾಗ ಕೃತಜ್ಞತೆನೇ ಹೇಳೋದಿಲ್ಲ. ಏನು ಮಾಡ್ತೀರಿ, ಆಯ್ತು ತಗೋ ಅವಾಗ ಏನಾರಿಗೆ ಯಾವಾಗಾರೆ ಕಷ್ಟ ಇದ್ದಾಗ ನಾವು ಹೆಲ್ಪ್ ಮಾಡೋ ಅದಾಯ್ತು ಅಂತ ಹೇಳಿ ಅಂದ್ಕೊಂಡ್ಬಿಡ್ತೀರಿ. ಅದು ತಪ್ಪು. ನಿಮಗೆ ಯಾವುದೇ ಚಿಕ್ಕ ಹೆಲ್ಪ್ ಆದರೂ ಮಾಡಿರ್ತಾನೆ ನಾವು. ಹೌದಾ? ಆ ಚಿಕ್ಕ ಹೆಲ್ಪಿಗೆ ಏನು ಮಾಡೋದು ಬರ್ರಿ, ನೀವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಮನೋಭಾವನೆಯನ್ನು ಚಿಕ್ಕವರು ಬೆಳೆಸ್ಕೋಬೇಕು, ದೊಡ್ಡವರು ಬೆಳೆಸ್ಕೋಬೇಕು. ಹೌದಾ? ಇಲ್ಲಿ ನೋಡ್ರಿ, ನಾನು ಇನ್ನೊಂದು ಹೇಳ್ತೀನಿ, ದೊಡ್ಡವ್ರನ್ನ ಆಗಿ ಬೆಳೆಸ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಆ ಟೈಮ್ದಾಗ, ಹೌದಾ, ಆ ವೇಳೆಯಲ್ಲಿ ಆ ವ್ಯಕ್ತಿ ನಿಮಗೆ ಸಹಾಯ ಮಾಡಿರ್ತಾನೆ. ಆ ವ್ಯಕ್ತಿ ನಿಮ್ಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು, ನಿಮಗೆ ಪ್ರಾಬ್ಲಮ್ ಆಗ್ತಿತ್ತೇ ಇಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ನಾವೇನು ಮಾಡಬೇಕು, ಯಾವುದೇ ಒಂದು ರೂಪಾಯಿ ಕೊಟ್ರು ದುಡ್ಡಿನ ವಿಷಯದಷ್ಟೇ ಅಲ್ಲ, ಯಾವಾಗಲೂ ನಿಮಗೆ ಕಷ್ಟಿದ್ದಾಗ ಅವ ಬಂದು ಸಹಾಯ ಮಾಡ್ತಾನಂದ್ರೆ ಆವಾಗ ನೀವೇನು ಮಾಡಬೇಕು, ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಗುಣ ಚಿಕ್ಕವರಲ್ಲೂ ಇರಬೇಕು, ದೊಡ್ಡವರಲ್ಲೂ ಇರಬೇಕು. ಓಕೆ, ಮುಂದೆ ಹೋಗೋಣ. ಇನ್ನು ಇದೊಂದು ಭಾವನೆಯಾಗಿದ್ದು ಆ ಮೂಲಕ ಯಾರಿಗಾದರೂ ಅಥವಾ ನಾವು ಯಾರಿಗಾರೆ, ಹೌದಾ, ನಾವು ನಮ್ಮ ಧನ್ಯವಾದಗಳನ್ನು ವ್ಯಕ್ತಪಡಿಸಬಹುದು. ನೋಡಿ, ಇದೊಂದು ಭಾವನೆ ಆಗೈತಿ. ಇದನ್ನು ನಾವು ಧನ್ಯವಾದಗಳನ್ನ ಯಾವ ರೀತಿ ಬೇಕಾದರೂ ವ್ಯಕ್ತಪಡಿಸ್ಬೋದು. ಹೌದಾ? ನೋಡ್ರಿ, ನಾವು ನಮ್ಮ ಕೃತಜ್ಞತೆಯನ್ನು ಹಲವಾರು ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ. ನಾವು ಒಂದೇ ರೀತಿ ವ್ಯಕ್ತಪಡಿಸೋಂಗಿಲ್ಲ. ಅವು ಹೆಂಗೆ ನೋಡ್ರಿ, ನಾವು ನಮ್ಮ ಆಲೋಚನೆಗಳು, ಪದಗಳು ಮತ್ತು ನಡವಳಿಕೆಯಲ್ಲಿ ಕೃತಜ್ಞತರಾಗಬಹುದು. ಹೌದಾ? ಇಲ್ಲಿ ನೋಡ್ರಿ, ಈಗ ಕೆಲವೊಬ್ರು ಏನಪ್ಪ ಅಂತಂದ್ರೆ ನಾವು ಹೆಲ್ಪ್ ತೊಗೊಂಡು ಆವಾಗ ಥ್ಯಾಂಕ್ಸ್ ಕಣೋ ಅಂಥೇಳಿ ನಾವು ಏನು ಮಾಡ್ತೀವಿ, ಬಾಯಲ್ಲೇ ಹೇಳ್ತೀವಿ, ಥ್ಯಾಂಕ್ಸ್ ಕಣೋ, ನನಗೆ ಹೆಲ್ಪ್ ಮಾಡಿದ್ದೀನಿ, ನಂಗೆ ಆ ಟೈಮ್ದಾಗ ಭಾಳ ಏನಪ್ಪ ಅಂತಂದ್ರೆ ಭಾಳ ಹೆಲ್ಪ್ ಮಾಡಿದ್ದು, ನಿನ್ನಿಂದ ಭಾಳ ಹೆಲ್ಪ್ ಆಗೈತಿ ಅಂತ ಹೇಳಿ ನಾವು ಹೇಳ್ತೀವಿ. ಹೌದಾ? ಅದಕ್ಕೆ ಇನ್ನೊಂದು, ನಾವು ಕೆಲವೊಂದು ಏನಪ್ಪ ಅಂತಂದ್ರೆ ಮಾತಿನ ಮೂಲಕ ವ್ಯಕ್ತಪಡಿಸ್ತೀವಿ. ಆಮೇಲೆ ಕೆಲವೊಬ್ಬರಿಂದ ಭಾವನೆಗಳ ಮೂಲಕ, ಥ್ಯಾಂಕ್ಸ್, ಹಿಂಗೆ ಏನೋ ಭಾಳ ನಿನ್ನಿಂದ ಹೆಲ್ಪ್ ಆಯಿತು, ಥ್ಯಾಂಕ್ಸ್ ಅಂತ ಏನು ಮಾಡ್ತೀವಿ ನಾವು, ಶೇಕ್ ಹ್ಯಾಂಡ್ ಕೊಟ್ಟು ಅವರಿಂದ ಏನು ಮಾಡ್ತೀವಪ್ಪ ಅಂತಂದ್ರೆ ಭಾವನೆಗಳ ಮೂಲಕನ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ನೋಡ್ರಿ, ನಾವು ನಿಮಗೆ ಧನ್ಯವಾದ ಎಂದು ಹೇಳಿದಾಗ ಅದರ ಅರ್ಥ ನಾವು ಕೃತಜ್ಞತರು ಎಂದಾಗುತ್ತದೆ. ಇಲ್ಲಿ ನೋಡ್ರಿ, ಈಗ ನಾ ನಿಮ್ಗೆ ಫಸ್ಟಿಗೆ ಹೇಳಿ, ಯಾರೇ ನಮಗೆ ಏನಾರು ಹೆಲ್ಪ್ ಮಾಡಿದ್ರೆ ಧನ್ಯವಾದಗಳು ಅಂದರೆ ಥ್ಯಾಂಕ್ ಯು ವೆರಿ ಮಚ್. ನನಗೇನಪ್ಪ ಅಂತಂದ್ರೆ ನೀವು ನನಗೆ ಭಾಳ ಹೆಲ್ಪ್ ಮಾಡಿರಿ, ಥ್ಯಾಂಕ್ ಯು ವೆರಿ ಮಚ್. ಅದು ಚಿಕ್ಕ ಹೆಲ್ಪ್ ಆಗಲಿ, ಹೌದಾ, ನಮಗೊಂದು ಥ್ಯಾಂಕ್ಸ್ ಹೇಳಿದ್ರು ಏನೇನೂ ಆಗೋದಿಲ್ಲ. ಹೌದಾ? ಒಂದು ಧನ್ಯವಾದ ಮನೋಭಾವನೆಯನ್ನೆಲ್ಲರೂ ಇಟ್ಕೋಬೇಕು. ಆಯಿತು? ಚಿಕ್ಕವರ ಈ ವಿಡಿಯೋಂತ ನೋಡುವಂಥ ಚಿಕ್ಕವರಾಗಲಿ ದೊಡ್ಡವರಾಗಲಿ, ಆಯಿತಾ? ಯಾರಿಗೆ ಇನ್ನೊಂದು ಹೇಳ್ತೀನಿ, ದೊಡ್ಡವರು ಚಿಕ್ಕವ್ರ ಕಡೆ ಹೆಲ್ಪ್ ತೊಗೊಂಡ್ರು ಧನ್ಯವಾದಗಳನ್ನ ಹೇಳಬೇಕು. ಯಾಕಂತಂದ್ರೆ ಥ್ಯಾಂಕ್ಸ್ ಪುಟ, ಥ್ಯಾಂಕ್ಸ್ ನನಗೆ ಹೆಲ್ಪ್ ಮಾಡಿದಂತೆ. ಆ ಮಗುವಿಗೆ, ಓ ಅಂಕಲ್ ನನ್ನ ಕಡೆ ಹೆಲ್ಪ್ ತೊಗೊಂಡ್ರು, ಥ್ಯಾಂಕ್ಸ್ ಹೇಳಿದ್ರು ನನಗೆ, ನಂಗೆ ಭಾಳ ಖುಷಿ ಆಯ್ತು, ಇನ್ನೊಂದು ಸಲ ಅಂಕಲ್ ಅಥವಾ ಆಂಟಿನರೇ ಸಹಾಯಕರ ಹೆಲ್ಪ್ ಮಾಡೋಣ ಅಂಥೇಳಿ ಆ ಮಕ್ಕಳಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಒಂದು ಒಳ್ಳೆಯ ಮನೋಭಾವನೆ ನಮ್ಮ ಬಗ್ಗೆ ಬರ್ತೈತಿ. ಅಕಸ್ಮಾತ್ ನಾವು ಏನೋ ಥ್ಯಾಂಕ್ಸ್ ಹಂಗೆ ಬಂದ್ವಿ ಅಂದ್ರೆ, ಅಂಕಲ್ಗೆ ಆಂಟಿಗೆ ನಾನು ಹೆಲ್ಪ್ ಮಾಡಿದ್ನಿ, ಅವ್ರು ನನಗೇನು ಹೇಳೇ ಇಲ್ಲ ಅಂಥೇಳಿ ಏನೋ ಇನ್ನೊಂದು ಸರಿ ಅದೇ ಮಗುವಿಂದ ಅಥವಾ ಆ ವ್ಯಕ್ತಿಯಿಂದ ನಮ್ಗೆ ಹೆಲ್ಪ್ ಬೇಕಾದ್ರೆ ಆ ವ್ಯಕ್ತಿ ನಮ್ಗೆ ಯಾವುದೇ ರೀತಿಯಾದ ಪೂರ್ಣ ಸಹಾಯ ಮಾಡ್ಬೋದು. ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾರೆ ಹೊರತಾಗಿ ಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಸಹಾಯವನ್ನು ಮಾಡೋಕ್ಕೆ ಅವು ಮುಂದೆ ಬರೋಂಗಿಲ್ಲ. ಆಯಿತಾ? ಇನ್ನೊಂದು ಇಲ್ಲಿ ನೋಡ್ರಿ, ಇದು ಮುಂದೆ ಹೋದ್ರೂ ಎಲ್ಲರಿಗೂ ನಾವೇನು ಮಾಡಬೇಕಪ್ಪ ಅಂದ್ರೆ
ಕೃತಜ್ಞ ಅಂದರೆ ಥ್ಯಾಂಕ್ಸ್ ಹೇಳಿದ್ವಿ ಅಂದರೆ ಅದು ಕೃತಜ್ಞರು ಎಂದಾಗುತ್ತದೆ. ನಾವು ನಮಗೆ ಸಹಾಯಕರಾಗಿರುವ ಎಲ್ಲರಿಗೂ ಕೃತಜ್ಞರಾಗಿರಬೇಕು. ನೋಡಲಿ, ನಮ್ಗೆ ಯಾರು ಸಹಾಯ ಮಾಡ್ತಾರಲ್ಲ, ಯಾರು ಹೆಲ್ಪ್ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ಏನಪ್ಪ ಅಂತಂದ್ರೆ ನಾವು ಕೃತಜ್ಞರಾಗಿರಬೇಕು. ಆಮೇಲೆ ನಾವು ದೇವರಿಗೆ ಕೃತಜ್ಞರಾಗಿರಬೇಕು. ನೋಡಲಿ, ನಾವು ಏನಪ್ಪ ಅಂತಂದ್ರೆ ದೇವರಲ್ಲಿ ನಾವೇನು ಮಾಡಬೇಕು, ಯಾವತ್ತೂ ಕೃತಜ್ಞರಾಗಿರಬೇಕು. ಅವರು ಯಾಕಂತ ಕೇಳಲಿ, ಯಾಕಂದರೆ ಅವರು ಅನೇಕ ಒಳ್ಳೆಯ ವಿಷಯಗಳನ್ನು ಅನುಗ್ರಹಿಸಿದ್ದಾರೆ. ಅವರಿಗೆ ನಾವು ನಮ್ಮ ಹೃದಯ ಅಂತರಾಳದಿಂದ ಕೃತಜ್ಞತೆಯನ್ನು ಹೇಳಬೇಕು. ಇಲ್ಲಿ ನೋಡ್ರಿ, ಇನ್ನೊಂದು ಹೇಳ್ತೀನಿ ಕೇಳ್ರಿ. ನಾವು ಎಷ್ಟೇ ತಂದೆ ತಾಯಿಗಳಿಗೂ ಏನಪ್ಪ ಅಂತಂದ್ರೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ದೇವರಿಗೂ ಸಲ್ಲಿಸ್ಬೇಕಂತ ಇಲ್ಲಿ ಹೇಳ್ತಾರೆ ಈ ಗದ್ಯ ಭಾಗದೊಳಗೆ. ಯಾಕಪ್ಪ ಅಂತಂದ್ರೆ ಈ ಮಾನವ ಜನ್ಮ ಅನ್ನೋದು ಭಾಳ ದೊಡ್ಡದು. ಹೌದಾ? ಈ ಮಾನವ ಜನ್ಮವನ್ನು ಆ ದೇವರು ನಮ್ಗೆ ಕರುಣಿಸಿ ಕೊಟ್ಟಾನಂದ್ರೆ ನಾವು ಅವನಿಗೆ ಏನಾಗಬೇಕು, ಭಾಳ ದೊಡ್ಡ ಕೃತಜ್ಞತೆಯನ್ನು ಡೈಲಿ ಸಲ್ಲಿಸಬೇಕು. ನಾವು ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಮಕ್ಕಳೇ, ದೇವರೇ ನನಗೆ ಇದೊಂದು ಮಾನವ ಜನ್ಮ ಅನ್ನೋದೊಂದು ಅತಿ ದೊಡ್ಡವ ಅಂದರೆ ಈ ಭೂಮಿಯ ಮೇಲೆ ಸಾವಿರಾರು ಕ್ರಿಮಿಕೀಟಗಳು, ಲಕ್ಷಾಂತರ ಕ್ರಿಮಿಕೀಟಗಳು, ಕೋಟ್ಯಾಂತರ ಕ್ರಿಮಿಕೀಟಗಳು ಇರ್ತಾವೆ. ಆ ಜೀವಿಗಳ ಮಧ್ಯದಲ್ಲಿ ಈ ಮಾನವನ ಜನ್ಮ ಏನಪ್ಪ ಅಂತಂದ್ರೆ ಅತಿ ದೊಡ್ಡ ಜನ್ಮ ಅಂತ ಹೇಳ್ಬೋದು. ಹೌದಾ? ಇದನ್ನು ಒಬ್ಬ ಮಹಾನ್ ವ್ಯಕ್ತಿಗಳು ಹೇಳ್ತಾಳೆ, ಇದು ಮಾನವ ಜನ್ಮ ದೊಡ್ಡದು, ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂಥೇಳಿ ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ. ವಿದ್ವಾಂಸರು, ಆಗಿನ ಕಾಲದ ವಿದ್ವಾಂಸರು ಹೇಳ್ಯಾರ, ಇದು ಮಾನವ ಜನ್ಮ ದೊಡ್ಡದು, ಇದನ್ನೇನಪ್ಪ ಅಂತಂದ್ರೆ ಹೆಂಗಾರೆ ಮಾಡಿಕೊಂಡು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನಪ್ಪ ಅಂತಂದ್ರೆ ನಮ್ಮ ಇದು ಒಂದೇ ಸರಿ ಸಿಗ್ತೈತಿ. ನಾವು ಹೋದ್ವಿ ಅಂದ್ರೆ ನಮಗೇನು, ನಾವು ಈ ಭೂಮಿ ಮೇಲೆ ಇರ್ತಕ್ಕ ಅಷ್ಟೇ. ಇವತ್ತು ಅಥವಾ ಈ ಕ್ಷಣ ಹೋದ್ವಿ ಅಂದ್ರೆ ಮುಗೀತು. ಹೌದಾ? ಎಲ್ಲ ನಮ್ಮ ಜೊತೆ ಪಾಪ ಪುಣ್ಯ ಎಲ್ಲ ನಮ್ಮ ಜೊತೆನೇ ಬರ್ತೈತಿ. ಹೌದಾ? ಯಾರ್ಯಾರು ನಮ್ಮ ಪಾಪ ಕರ್ಮಗಳನ್ನು ಯಾರು ತೊಗೊಳಕ್ಕಾಗಂಗಿಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ಅದು ನಮ್ಮ ಜೊತೆನೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೈತಿ. ಹೌದಾ? ಅದಕ್ಕೆ ಇದು ಏನಪ್ಪ ಅಂತಂದ್ರೆ ಮಾನವ ಜನ್ಮ ದೊಡ್ಡದು. ಇದನ್ನೇನು ಮಾಡ್ಬೇಕು ನಾವು ಸರಿಯಾಗಿ, ಹೌದಾ, ಸರಿಯಾದ ರೀತಿಯಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಈ ಜೀವನವನ್ನು ಕಳೆಯಬೇಕು. ಹೌದಾ? ಈ ಗದ್ಯ ಭಾಗವನ್ನು ಈ ಗದ್ಯ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಕೃತಜ್ಞರತರಾಗುವುದು ಅಂದ್ರೆ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸುವುದು ಅಂಥೇಳಿ ಇದ್ರೊಳಗೆ ಹೇಳ್ಯಾರು. ಓಕೆನಾ? ಇದು ಗದ್ಯ ಭಾಗ ಎಲ್ಲರಿಗೂ ತಿಳ್ತೈತೆ ಹೇಳಿ ನಾನು ಅಂದ್ಕೊಂಡೀನಿ. ಆಯಿತಾ? ನೆಕ್ಸ್ಟ್ ಇಲ್ಲೇನಪ್ಪ ಅಂತಂದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಾರ. ಅಂದ್ರೆ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲೇನಪ್ಪ ಅಂತಂದ್ರೆ 5 ಪ್ರಶ್ನೆಗಳನ್ನ ಕೊಟ್ಟಾರ. ಅವು ಹೆಂಗದಾವೆ ನೋಡ್ರಿ. 1ನೇದು, ನಿಮಗೆ ಧನ್ಯವಾದ ಎಂದು ಹೇಳಿದರೆ ಅದರ ಅರ್ಥ ನಾವು ಡ್ಯಾಶ್ ಎಂದಾಗುತ್ತದೆ. ಇಲ್ಲೊಳ್ಳೆ ಇಲ್ಲೈತೆ ನೋಡ್ರಿ. ನಿಮಗೆ ಧನ್ಯವಾದ ಎಂದು ಹೇಳಿದಾಗ ಅದರ ಅರ್ಥ ನಾವು ಕೃತಜ್ಞರು ಎಂದಾಗುತ್ತದೆ. ಐತೆ ನೋಡ್ರಿ. ನೋಡಿ, 1ನೇದು ಎ ಆಪ್ಷನ್ ಶ್ರೇಷ್ಠರು, 2ನೇದು ದುಃಖಿತರು, 3ನೇದು ಬಡವರು, 4ನೇದು ಕೃತಜ್ಞತರು. ನೋಡಲಿ, ನಾ ಏನಿಲ್ಲ ಇಲ್ಲಿ 2 ಸಲ ಹೋಗೈತೆ ನೋಡ್ರಿ. ಇಲ್ಲೇ ಐತೆ ನೋಡ್ರಿ ಆನ್ಸರ್. ಐತೆ ಇಲ್ಲ? ಎಸ್. ಹಾಗಾದ್ರೆ ಇದ್ರೊಳಗೆ ಯಾವುದು ಉತ್ತರ ಆಕತಿ? ಡಿ ಆಪ್ಷನ್ನ ಆಕೈತಿ. ಹೌದಾ? ನೆಕ್ಸ್ಟ್ ಇನ್ನೊಂದು ಮಕ್ಕಳೇ ಏನಪ್ಪ ಅಂತಂದ್ರೆ ಈ ಗದ್ಯ ಭಾಗದೊಳಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಅಂದ್ರೆ ನೇರವಾಗಿ ಉತ್ತರವನ್ನು ಕೊಟ್ಟಿರ್ತಾರೆ. ಕೆಲವೊಂದು ಗದ್ಯ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಆಳವಾಗಿ ನಾವು ಏನಪ್ಪ ಅಂದ್ರೆ ಗದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಏನಪ್ಪ ಅಂತಂದ್ರೆ ನಾವು ಅದಕ್ಕೆ ಕ್ವಶನ್ಗೆ ಆನ್ಸರ್ ಕೊಡಬೇಕಾಕೈತಿ. ಕೆಲವೊಂದು ಅಪ್ಲೈಡ್ ಅಂತಾರೆ ಅದಕ್ಕೆ. ಅಂದ್ರೆ ನಾವು ಅದನ್ನ ಗದ್ಯ ಭಾಗವನ್ನು ಅರ್ಥ ಮಾಡ್ಕೊಂಡು ಕೆಲವೊಂದು ಕ್ವಶನ್ಗಳಿಗೆ ಉತ್ತರವನ್ನು ಬರಿಬೇಕಾಕತಿ. ಹೌದಾ? ಇದು ವ್ಯಾಖ್ಯಾನದಿಂದ ಫಸ್ಟ್ನೇದು ಅಂದ್ರೆ ಡೈರೆಕ್ಟಾಗಿ ಕೊಟ್ಟಾರ. ಇನ್ನು ಮುಂದೆ ಗದ್ಯ ಭಾಗಗಳು ಬರ್ತಾವೆ. ಅವು ಹೆಂಗೆ ಬರ್ತಾವೆ ಅಂತ ಹೇಳಿ ನಿಮಗೂ ಗೊತ್ತಾಕೈತಿ. ಹೌದಾ? ನೆಕ್ಸ್ಟ್, ಸದ್ಗುಣ ಯಾವುದು? ಸದ್ಗುಣ ಯಾವುದು ಅಂದರೆ ಒಳ್ಳೆ ಗುಣ ಯಾವುದು? ಇಲ್ಲಿ ನೋಡಲಿ, ಕ್ರೌರ್ಯವನ್ನು ವ್ಯಕ್ತಪಡಿಸುವುದಾ? ನೋ, ಆಗಂಗಿಲ್ಲ. ಕ್ರೌರ್ಯ ಅಂದ್ರೆ ಏನು? ಸಿಟ್ಟು,
ಏನಪ್ಪ ಅಂತಂದ್ರೆ ಮತ್ತವ್ರ ಮೇಲೆ ಸಿಡಿ ಮಾಡೋದು ಅದು ಅಲ್ಲ. ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು, ದುಃಖವನ್ನು ವ್ಯಕ್ತಪಡಿಸುವುದು, ಅಳಲನ್ನು ವ್ಯಕ್ತಪಡಿಸುವುದು. ಸದ್ಗುಣ ಅಂದ್ರೇನ ಒಳ್ಳೆಯ ಗುಣ. ಹೌದಾ? ಇದ್ರೊಳಗೆ ಯಾವುದಾಗ್ತೈತಪ್ಪ ಅಂತಂದ್ರೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದೇನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಗುಣ ಅಂಥೇಳಿ ಆಗ್ತೈತಿ. ನೆಕ್ಸ್ಟ್, ಒಬ್ಬರು ತಮ್ಮ ಡ್ಯಾಶ್ನಲ್ಲಿಯೂ ಸಹ ಕೃತಜ್ಞರಾಗಬಹುದು. ಇಲ್ಲಿ ಒಬ್ಬರು ತಮ್ಮ ಡ್ಯಾಶ್ನಲ್ಲಿಯೂ ಸಹ ಕೃತಜ್ಞರಾಗಬಹುದು. ಇಲ್ಲಿ ನೋಡ್ರಿ, ಯಾವುದು? ಗುಣಗಳು, ಕರ್ತವ್ಯಗಳು, ಆಲೋಚನೆಗಳು, ಸಂಪಾದನೆ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಾರ ನೋಡಲಿ. ಇಲ್ಲಿ ನೋಡ್ರಿ, ನಾವು ನಮ್ಮ ಆಲೋಚನೆಗಳು, ಪದಗಳು ಮತ್ತು ನಡವಳಿಕೆಯಲ್ಲಿ ಕೃತಜ್ಞರಾಗಬಹುದು. ಹಾಗಾದ್ರೆ ಇದ್ರೊಳಗೆ ಯಾವುದಾಕತಿ? ಸಿ ಆಪ್ಷನ್. ಆಲೋಚನೆ ನೋಡಿ, ಗುಣಗಳಿಲ್ಲ, ಕರ್ತವ್ಯ ಇಲ್ಲ, ಸಂಪಾದನೆ ಇಲ್ಲ. ಇಲ್ಲೇನೈತಿ? ಆಲೋಚನೆಗಳು ಐತಿ ಇಲ್ಲ. ಹೌದಾ? ಅದೇ ರೀತಿ ಏನಪ್ಪ ಅಂತಂದರೆ ಇದ್ರೊಳಗೆ ಸಿ ಆಪ್ಷನ್ ಆಗ್ತೈತಿ. ನೆಕ್ಸ್ಟ್, ಸಹಾಯಕ ಇದೊಂದು. ಹೌದಾ? ಇದು ಗ್ರಾಮರ್. ನಾ ಹೇಳಿ ನಿಮಗೆ ಕೆಲವೊಂದು ಏನಪ್ಪ ಅಂತಂದ್ರೆ ಕೆಲವೊಂದು ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ. ಗ್ರಾಮರ್ ಅಂದ್ರೆ ಗ್ರಾಮರ್ ಕೆಲವೊಂದು ಮಕ್ಕಳಿಗೆ ಗೊತ್ತಿರ್ತೈತಿ, ಕೆಲವೊಂದು ಮಕ್ಕಳಿಗೆ ಗೊತ್ತಿರೋಂಗಿಲ್ಲ. ನೋಡೋಣ, ನಾ ಒಂದೆರಡು ಕ್ಲಾಸಸ್ ಗ್ರಾಮರ್ ಮಾಡ್ತೀನಿ, ಆವಾಗ ತೀತೈತಿ ನಿಮಗೆ. ಓಕೆನಾ? ಇಲ್ಲಿ ವ್ಯಾಕ್ಯವೃಂದ. ವ್ಯಾಕ್ಯವೃಂದ ಒಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಅಪ್ಲೈಡ್ ಇಲ್ಲೊಂದು ಕೊಟ್ಟರೆ ಅಪ್ಲೈಡ್. ಸಹಾಯಕ ಇದೊಂದು. ನಾಮಪದ, ಸರ್ವನಾಮ, ಕ್ರಿಯಾಪದ, ಗುಣವಾಚಕ ಅಥವಾ ವಿಶೇಷಣ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಸಹಾಯಕ ಇದೊಂದು ಸರ್ವನಾಮ ಆಗ್ತೈತಿ. ಯಾರ್ಯಾರಿಗೆ ಗ್ರಾಮರ್ ಬರ್ತೈತಿಲ್ಲ ಅವಾಗ ಇದು ಗೊತ್ತಾಗ್ತೈತಿ. ಗ್ರಾಮರ್ ಬರೋರಿಗೆ ಗೊತ್ತಾಗಂಗಿಲ್ಲ. ಆಯಿತಾ? ನೆಕ್ಸ್ಟ್, ಇಲ್ಲಿ ಸದ್ಗುಣ ಎಂದರೆ. ಹೌದಾ? ಸದ್ಗುಣ ಅಂದರೆ ಏನಪ್ಪ ಅಂತಂದ್ರೆ ಏನಾಗ್ತೈತಿ ಅಂದರೆ ಸದ್ಗುಣ ಅಂದರೆ ಇದರ ಅರ್ಥ ಏನು ಅಂಥೇಳಿ ಹೇಳೋರು. ಆಪ್ಷನ್ ಎ ಗುಣಮಟ್ಟ, ದುಷ್ಟ, ನಾಯಕತ್ವ, ಶಾಂತಿ. ಹೌದಾ? ಶಾಂತಿ ಅಂದರೆ ಏನಪ್ಪ? ಈಗ ಸದ್ಗುಣ ಅಂದ್ರೆ ಏನು ಅಂದರೆ ನಾಯಕತ್ವವನ್ನು ತೋರಿಸ್ತೈತಿ. ಹೌದಾ? ಅದಕ್ಕೆ ಏನಪ್ಪ ಅಂತಂದ್ರೆ ಕೆಲವೊಂದು ಅಪ್ಲೈಡ್ ಇರ್ತಾವೆ, ಕೆಲವೊಂದು ಏನಪ್ಪ ಅಂತಂದರೆ ಇಲ್ಲಿ ನಮಗೆ ನೇರವಾಗಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೋ. ಓಕೆನಾ? ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಈ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಏನಪ್ಪ ಅಂತಂದ್ರೆ ಇದು ನಾಳ್ನು, ಹೌದಾ, ಸೆಕೆಂಡ್ ವ್ಯಾಕ್ಯವೃಂದವನ್ನು ಹೇಳ್ತೀನಿ. ಅದು ಹೆಂಗೈತಿ, ಅದ್ರ ಬಗ್ಗೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂಥೇಳಿ ನೋಡೋಣ. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾವುದೇ ರೀತಿಯಾದಂತಹ ಡೈಲಿ ಲಾಗ್ ಅಲ್ಲ, ಇದು ಸಂಬಂಧಪಟ್ಟಂಗೆ ಅಂತಹ ಲಾಗ್ ಐತಿ, ಇದು ವಿಡಿಯೋ ಐತಿ. ಎಲ್ಲರೂ ಏನು ಮಾಡ್ರಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ಲಾರ್ದೇ ಏನು ಮಾಡಿರಿ, ಒಂದು ಸ್ವಲ್ಪ ಲಾಂಗ್ ಆಗ್ಬೋದು. ಯಾಕಂತಂದ್ರೆ ಸರಿಯಾಗಿ ತಿಳಿಸಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಲಾಂಗ್ ಆಗೋದನ್ನು. ಹೌದಾ? ಅದಕ್ಕೇನು ಮಾಡಿರಿ, ಯಾವುದೇ ರೀತಿಯಾದಂತಹ ಸ್ಕಿಪ್ ಮಾಡ್ದೇ ಏನು ಮಾಡಿರಿ, ವಿಡಿಯೋನ ನೋಡ್ತು ಬರ್ರಿ. ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಹೇಳ್ರಿ, ಇಲ್ಲ ನವೋದಯ ಕ್ಲಾಸಸ್ ಚಾಲೂ ಆಗ್ಯಾವ. ಒಂದು ಎಲ್ಲೆಲ್ಲೋ ಒಂದು 10ರಿಂದ 15 ನಿಮಿಷ 1 ತಾಸು ತನಕ ಟೈಮ್ ಏನಪ್ಪ ಅಂತಂದ್ರೆ ಕಳಿತೀವಿ. ಹೌದಾ? ಇಂತಹ ಏನಪ್ಪ ಅಂತಂದ್ರೆ ಕ್ಲಾಸ್ಗಳಿಗೆ ಅಟೆಂಡ್ ಆಗೋದ್ರಿಂದ ಕೆಲವೊಂದು ಮಕ್ಕಳಿಗೂ ಉಪಯೋಗ ಆಗ್ತೈತಿ, ಕೆಲವೊಂದು ಪಾಲಕರಿಗೂ ಉಪಯೋಗ ಆಗ್ತೈತಿ ಅಂಥೇಳಿ ಹೇಳಬಹುದು. ಹೌದಾ? ಅದಕ್ಕೇನಪ್ಪ ಅಂತಂದ್ರೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ನನ್ನ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ, ಎಲ್ಲ ನನ್ನ ಪರಿವಾರದವ್ರಿಗೂ ಧನ್ಯವಾದಗಳು. ಆಮೇಲೆ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ಆಮೇಲೆ ಮುಂದೆ ಬೇರೆ ಬೇರೆ ಬರ್ತಾವೆ. ಇನ್ನು ನವೋದಯ ಆಯ್ತಂದ್ರೆ ಇನ್ನು ಒಂದು ಟೈಮ್ ಟೇಬಲ್ ಐತಿ. ಆ ಟೈಮ್ ಟೇಬಲನ್ನು ಏನಪ್ಪ ಅದ್ರ ಪ್ರಕಾರ ನಾನು ಏನು ಮಾಡ್ಬೇಕಂತ ಮಾಡೀನಿ, ಈಗ ಪಾಠಗಳನ್ನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಈಗ ಫಸ್ಟ್ ಬೇಸಿಕ್ ಏನಪ್ಪ ಅಂತಂದ್ರೆ ನವೋದಯ ಹೇಳಕತ್ತೀನಿ. ಹೌದಾ? ನವೋದಯ ಒಂದು ಆದ್ಮೇಲೆ ಅದ್ರ ಬಳಿಕ ಯಾವ್ಯಾವ ಕ್ಲಾಸಸ್ಸನ್ನು ತೊಗೋತೀನಿ ಅಂತ ಅನ್ನೋದನ್ನು ನಿಮ್ಗೆ ಮುಂದೆ ಹೇಳ್ಕೊತ ಹೋಗ್ತೀನಿ. ಅದಕ್ಕೆ ಏನು ಮಾಡ್ರಪ್ಪ ಅಂತಂದ್ರೆ ಆದಷ್ಟು ಏನು ಮಾಡಿರಿ, ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೇಳ್ರಿ. ಆಮೇಲೆ ಹಳ್ಳಿ ಒಳಗಿದ್ದಂತಹ ಮಕ್ಕಳಿಗೂ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋನ ಅಂದರೆ ಈ ಚಾನಲ್ನ ಸ್ಟಾರ್ಟ್ ಮಾಡೀನಿ. ಆದಷ್ಟು ಕೆಲವೊಂದು ಹಳ್ಳಿಗಳಿದ್ದಂತಹ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಬೇರೆ ಕಡೆ ಹೋಗಿ ಕ್ಲಾಸ್ಗಳಿಗೆ ಅಟೆಂಡ್ ಆಗೋಕ್ಕಾಗಂಗಿಲ್ಲ. ಅದಕ್ಕೇನು ಮಾಡಿರಿ,
ಎಲ್ಲೆಲ್ಲೋ ಟೈಮನ್ನು ಸ್ಪೆಂಡ್ ಮಾಡೋ ಬದಲ ಅದಕ್ಕೆ ಒಂದು 10ರಿಂದ 15 ನಿಮಿಷಗಳ ಕಾಲ ಈ ವಿಡಿಯೋನ ನೋಡಿ ನಿಮ್ಮ ನಾಲೆಜನ್ನು ಬೆಳೆಸ್ಕೊಳ್ಳೋಕೆ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.